ಮತ್ತು 5ನೇ ನ್ಯಾಷನಲ್ ಲೆವೆಲ್ ಅಸ್ಟ್ರಾಲಜಿ ಕಾನ್ಫರೆನ್ಸು ಓರಿಯೆಂಟಲ್ ಕಾಲೇಜ್ ಆಫ್ ವೇದಿಕ್ ಸೈನ್ಸಸ್ ಇಂದ ನಡೀತಾ ಇದೆ. ಜ್ಯೋತಿಷ ಯಾರಿಗೆ ತಾನೇ ಬೇಕಾಗಿಲ್ಲ. ಇವತ್ತು ಯತೀಷ್ಟು ತೀಸ್ಟ್ ಅಂತಾರೆ. ದೇವ್ರ ನಂಬಿಕೆ ಇರೋರು, ನಂಬಿಕೆ ಇಲ್ಲದೆ ಇರೋರು ಎಲ್ಲರೂ ಕೂಡ ಒಳಗಾದರೂ ಕೇಳ್ಕೊತಾರೆ ಅದನ್ನು. ಆ ರೀತಿ ಒಂದು ವಿಶೇಷವಾದಂಥ ದಿನ. ಇಲ್ಲಿ ಏನಾಗಿದೆ ಅಂದರೆ, ಇವತ್ತು ಜ್ಯೋತಿಷ ಕಲ್ತಿರೋರು, ಕಲಿತಾ ಇರೋರು, ಇನ್ನು ಸ್ವಲ್ಪ ಕಲಿಬೇಕು ಅಂತ ಆಸೆ ನಮ್ಮಂಥವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಇಂತಹ ಒಂದು ವಿಶೇಷವಾದ ಸ್ಥಳದಲ್ಲಿ ಈ ವೈಬ್ರೇಷನ್ಸ್ ಹೆಚ್ಚಿರುತ್ತೆ. ಇವತ್ತು ಈ ವೈಬ್ರೇಷನ್ಸಲ್ಲಿ ನಾವು ಏನೋ ಒಂದು ಕಿಂಚಿತ್ತು ನಮಗೆ ಅದರಲ್ಲಿ ಸಿಕ್ಬಿಟ್ರೂ ಕೂಡ ಸಾಕು ಅನ್ನೋ ಒಂದು ಭಾವನೆ ನಮ್ಮೆಲ್ರಿಗೂ ಬರಬೇಕು. ಇಂತಹ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ನಲ್ಲಿ ಕ್ಲಾಸಸ್ ನಡೆಯುವಂಥ ಕಾಲದಲ್ಲಿ ಒಂಥರ ಎಲ್ಲರನ್ನೂ ಒಟ್ಟಿಗೆ ಹಾಕೋದು ಬಹಳ ಕಷ್ಟ. ಅದರಲ್ಲಿ ಕೂಡ ಕಪ್ಪೆನ ತಕ್ಕಡಿಗೆ ಹಾಕ್ದಂಗೆ ಜ್ಯೋತಿಷದಲ್ಲಿ ನಮ್ಮ ಇವರು ಹೇಳಿದ್ರು ಎಲ್ಲ ಒಂದೇನೆ ಅಂತ. ಪರಾಶರ ಒಂದೇ, KP ಒಂದೇ, ನಕ್ಷತ್ರ ಎಲ್ಲದೂ ಒಂದೇ. ಆದರೆ ಇದರಲ್ಲಿ ಭೇದ ಭಾವ ಮಾಡದೆ ಯಾವುದರಲ್ಲಿ ಏನು ಒಳ್ಳೇದಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ನಾವೆಲ್ಲ ಬಂದಿದ್ದೀವಿ. ಈ ಪ್ರತಿಧ್ವನಿ ಅಂತ ಹೇಳ್ತೀವಿ. ನಾವು ಏನು ಕೊಡ್ತೀವೋ ಅದು ವಾಪಸ್ ಬರುತ್ತೆ ನಮಗೆ ಅಂತೇಳಿ. ನಾವು ಇನ್ನೊಬ್ಬರ ಬಗ್ಗೆ ಏನು ಅನ್ಕೋತೀವೋ ಅದು ನಮ್ಮಲ್ಲಿದೆ ಅಂತ ಅರ್ಥ. ಅದು ನಮ್ಮಲ್ಲಿ ದ್ವೇಷ ಇದ್ದರೆ ಇನ್ನೊಬ್ಬರ ಬಗ್ಗೆ ದ್ವೇಷ ಪಡ್ತೀವಿ. ನಮ್ಮಲ್ಲಿ ಪ್ರೀತಿ ಇದ್ದರೆ ಇನ್ನೊಬ್ಬರ ಬಗ್ಗೆ ಪ್ರೀತಿ ಮಾಡ್ತೀವಿ. ನಮ್ಮಲ್ಲಿ ಅಪ್ರಿಸಿಯೇಷನ್ ಇದ್ದರೆ ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಅದರಿಂದ ಯಾವುದೇ ದ್ವೇಷವಿಲ್ಲದೆ ನಡೆಯುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ವಾಸ್ತುವ್ರು ಬಂದಿದ್ದಾರೆ, ಪೌರೋಹಿತರು ಬಂದಿದ್ದಾರೆ, ನಕ್ಷತ್ರದವ್ರು ಬಂದಿದ್ದಾರೆ, KP ಸಿಸ್ಟಮ್ ಅವ್ರು ಬಂದಿದ್ದಾರೆ, ಪರಾಸರದವ್ರು ಬಂದಿದ್ದಾರೆ, ಪ್ರಾಣಿ ವಿಚಾರ ಹೇಳಿದವ್ರು ಬಂದಿದ್ದಾರೆ. ಅದರಿಂದ ಎಲ್ಲರನ್ನೂ ಒಟ್ಟಿಗೆ ಹಾಕಿ ಮಾಡಿರ್ತಕ್ಕಂಥ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಭಾಳ ಅಪರೂಪ ನಡೆಯೋದು. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಮಮೂರ್ತಿ ತಂಡದವರು ಬಹಳ ವಿಶೇಷವಾಗಿ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಬರಬೇಕು ಅನ್ನೋದು ನೀವೆಲ್ಲ ಪ್ರೋತ್ಸಾಹಿಸಬೇಕು. ಇನ್ನು ಕೇಳಬೇಕು ನೆಕ್ಸ್ಟ್ ಯಾವಾಗ ಮಾಡ್ತೀರಾ ಅಂತ. ಅವ್ರಿಗೆ ಅಷ್ಟು ಒಂದು 10 ಮೆಸೇಜ್ ಬಂದರೆ ಅದೇ ನಮಗೆಲ್ಲರಿಗೂ ಬಹಳ ಖುಷಿಯಾಗಿರುತ್ತೆ. ನಾನು ಹೇಳಿದೆ, ಕಲಿಯೋರು, ಕಲಿತಾ ಇರೋರು ಎಲ್ಲರೂ ಸಹ ಪಯಣಿಕರು. ನಾವು ಮುಂದೆ ಇದ್ದೀವಿ, ನೀವು ಹಿಂದೆ ಇದ್ದೀವಿ ಅಂತಲ್ಲ, ಒಂದೇ ಟ್ರೈನ್ನಲ್ಲಿದ್ದೀವಿ. ಬೇಕಾದ್ರೆ ನಾವು ಒಂದು ಸ್ವಲ್ಪ ಮುಂದಿನ ಬರ್ತಲ್ಲಿ ಕೂತಿರ್ಬೋದು, ನೀವು ಹಿಂದೆ ಕೂತಿರ್ಬೋದು. ಎಲ್ಲರೂ ಇದೇ ರೀತಿ ಪ್ರಯಾಣ ಮಾಡೋಣ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತೀವಿ ಒಂದರಲ್ಲಿ. ಅದು ಸಂಸ್ಕೃತದಲ್ಲಿ ಹೇಳಿದ್ರೆ ಎಲ್ಲರೂ ಚೆನ್ನಾಗಿರಲಿ ಅಂತ. ಇನ್ನೊಂದು ಇಂಗ್ಲೀಷಲ್ಲಿ ಸ್ವಲ್ಪ ಸರ್ವೇ ಜನೋ ಸುಖಿನೋ ಭವಂತು ಅಂದರೆ ನೋಡಿದವರೆಲ್ಲ ಚೆನ್ನಾಗಿರಲಿ, ನಾವು ಸರ್ವೆ ಮಾಡಿದವರೆಲ್ಲ ಚೆನ್ನಾಗಿರಲಿ. ನೋಡ್ತೀವಲ್ಲ, ಹಿಂಗೆ ಸರ್ವೆ ಮಾಡ್ತೀವಿ ಅಂತೀವಲ್ಲ, ಸರ್ವೆ ಮಾಡಿದವರೆಲ್ಲ ಚೆನ್ನಾಗಿರಲಿ ಅಂತೀವಿ. ಎಲ್ಲೇ ಹೋದ್ರು ಏನೇ ಹೋದ್ರು ಒಂದು ಜ್ಯೋತಿಷಿನ ಮನಸ್ಥಿತಿ ಇಲ್ಲಿ ಒಳ್ಳೇದಾಗಬೇಕು, ಇಲ್ಲಿರೋರು ಚೆನ್ನಾಗಿರಬೇಕು. ನಾನು ನೋಡ್ತೀನಿ ಎಲ್ಲರೂ ಹೋಟ್ಲಲ್ಲಿ ಹೋಗಿ ಯಾರೋ ಕೂತ್ಕೊಂಡಿದ್ರು ಕೂಡ ಒಂದೇ ಕಪ್ ಸಾಂಬಾರಲ್ಲಿ 3 ಇಡ್ಲಿ ತಿನ್ಬಿಡ್ತಾರೆ. ಬಹುಶಃ ಒಂದು ಸಿಂಹಲಗ್ನದವ್ರು ಇರಬೇಕು ಅಂತ ನನಗೆ ಅನಿಸ್ಬಿಟ್ಟು. ಈ ಒಂದೇ ಇಡ್ಲಿಗೆ 4 ಕಪ್ ಸಾಂಬಾರು ಹಾಕೋತಾರೆ. ಬಹುಶಃ ಕರ್ಕಾಟಕ ಲಗ್ನದವ್ರು ಇರಬೇಕು ಅಂತ. ಅಂಶದ ಮೇಲೆ ಹೋಗುತ್ತೆ, ಫೈರಿ, ಎತ್ತಿ, ಏರಿ, ಸೈನ್ ಅಂತ. ಆ ರೀತಿ ಇದರ ವಿಶೇಷತೆ ಚೆನ್ನಾಗಿದೆ. ಭಾಳ ಸಂತೋಷ. ಮೀಡಿಯಾದವರೆಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಿರೋದು ಬಹಳ ಸಂತೋಷದ ವಿಚಾರ. ನೀವು ಕೂಡ ಹೋಗಿ ಇದರಲ್ಲಿ ಜ್ಯೋತಿಷರಲ್ಲದೆ ಬೇರೆಯವರು ಯಾರಾದರೂ ಬಂದು ಒಂದು 2 ಅವರ್ಸ್ ಕೂತ್ಕೊಂಡು ಕೂಡ ಅವ್ರಿಗೆ ಜ್ಯೋತಿಷ ಕಲಿಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಅಂತಹ ವಿಶೇಷ ಜ್ಞಾನ ಇಲ್ಲಿ ಎಲ್ಲರಲ್ಲಿ ಕೂಡ ಇದೆ. ಎಲ್ಲರೂ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 5ನೇಯ ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಜ್ಯೋತಿಷ್ಯ ಅನ್ನುವಂಥದ್ದು ಜೀವನದಲ್ಲಿ ಬೆಳಕನ್ನು ಕೊಡುವಂಥ, ಮಾರ್ಗದರ್ಶನ ಕೊಡುವಂತಹ ಒಂದು ಜ್ಯೋತಿರ್ವಿಜ್ಞಾನ. ಇದು ವಿಜ್ಞಾನ ಅಂತಲೇ ಹೇಳಬೇಕು. ಶಾಸ್ತ್ರಬದ್ಧವಾಗಿ ಖಗೋಳಶಾಸ್ತ್ರ ಹಾಗೂ ಗ್ರಹಗಳ ಚಲನೆಯಿಂದ ಉಂಟಾಗಿರುವಂತಹ ಒಂದು ಪರಿಸ್ಥಿತಿಯಿಂದ ಉಂಟಾಗುವಂಥ ಪರಿಣಾಮಗಳನ್ನು ತಿಳಿಸುವಂಥ ಈ ಒಂದು ಶಾಸ್ತ್ರ ಅತ್ಯದ್ಭುತ. ಸರಿಯಾದ ರೀತಿಯಲ್ಲಿ ಈ ಶಾಸ್ತ್ರವನ್ನು ಕಲಿತುಕೊಂಡ್ರೆ ನಾವು ಕೂಡ ಸರಿಯಾದ ಮಾರ್ಗದರ್ಶನವನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಶಾಸ್ತ್ರವನ್ನ ವಿಶ್ವವಿದ್ಯಾಲಯದಲ್ಲಿ ಸೇರಿಸಿದ್ದೀವಿ. ಕ್ರಮಬದ್ಧವಾಗಿ ಇದನ್ನ ಅರಿತು ಕ್ರಮಬದ್ಧವಾಗಿ ಜನರಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಒಂದು ಪದ್ಧತಿ. ಅದನ್ನು ನಾವು ಸರಿಯಾಗಿ ಕಲ್ತ್ರೆ ನಾವು ಸಮಾಜದಲ್ಲಿ ಅವಹೇಳನಕ್ಕೆ ಒಳಗಾಗುವುದಿಲ್ಲ. ನಮ್ಮ ಗೌರವ ಇನ್ನೂ ಹೆಚ್ಚಾಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಇದರಲ್ಲಿ ಜ್ಯೋತಿಷ್ಯದಲ್ಲಿ ನಾನಾ ತೆರನಾದಂತಹ ಪದ್ಧತಿಗಳಿದೆ. ಈ ಪದ್ಧತಿಗಳನ್ನ ಎಲ್ಲವನ್ನು ಈಗ ನಾವು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನ ಮಾಡೋದಕ್ಕೆ ಅವಕಾಶವನ್ನ
ನಾವು ಮಾಡಿಕೊಟ್ಟಿದ್ದೇವೆ, ವಿಶ್ವವಿದ್ಯಾಲಯದವರು ಕೂಡ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದು ಈ ಒಂದು ಹೆಮ್ಮೆಯ ಸಂಗತಿ. ಇದೇ ವರ್ಷ 2025ರಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಾವು ಮಂಡೇನ್ ಅಸ್ಟ್ರಾಲಜಿ ಅಂದ್ರೆ ನಮ್ಮ ಈ ಒಂದು ಪಂಚಾಂಗದಲ್ಲಿ ಬರುವಂತಹ ಫಲಗಳನ್ನ ಮೊದಲು ಹೇಳಬೇಕಾದ್ರೆ ಅದನ್ನ ಕ್ರಮಬದ್ಧವಾಗಿ ತಿಳ್ಕೊಂಡ್ರೆ ಮಳೆ ಬೆಳೆ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ಪ್ರಿಡಿಕ್ಟ್ ಅನ್ನ ಮಾಡಬಹುದು. ನಿಮಗೆ ಗೊತ್ತಿರಬಹುದು, ಕರ್ನಾಟಕ ಪಂಚಾಂಗದಲ್ಲಿ, ನಮ್ಮ ಧಾರವಾಡ ಪಂಚಾಂಗದಲ್ಲಿ ಮೊದಲೇ ಒಂದು ಮಹಾಮಾರಿ ಬರುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ರು. ಅದು ಸತ್ಯ ಆಯಿತು ಕರೋನಾ ಸಂದರ್ಭದಲ್ಲಿ. ಆ ರೀತಿಯಲ್ಲಿ ಸರಿಯಾದ ಅಧ್ಯಯನ ಮಾಡಿದ್ರೆ ಸರಿಯಾದ ನಾವು ಸಂದೇಶವನ್ನ ಸಮಾಜಕ್ಕೆ ರವಾನೆ ಮಾಡುವಂತೆ ನಮಗೆ ಉಪಯೋಗ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಮ್ಮೇಳನಗಳು ಕಡಿಮೆ ಆಗ್ಬಿಟ್ಟಿದೆ. ಈಗ ಈ ಸಮ್ಮೇಳನಗಳ ಉದ್ದೇಶವೇ ಜ್ಞಾನವನ್ನ ಪ್ರಸಾರ ಮಾಡುವುದು ಅಂತ. ಜ್ಞಾನ, ಶೇರಿಂಗ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಇಸ್ ಪವರ್. ನಮ್ಮಲ್ಲಿ ವಿದ್ಯೆ ಇದ್ರೆ ಅದನ್ನ ಸರಿಯಾಗಿ ನಾವು ಇನ್ನೊಬ್ಬರಿಗೆ ತಿಳಿಸ್ಬೋದು. ಇಲ್ಲಿ ಬಂದಿರೋರಿಂದ ನಾವು ಅನೇಕ ವಿದ್ಯೆಗಳನ್ನ ಕಲಿಬಹುದು ಅನ್ನೋದೇ ಈ ಒಂದು ಸಮ್ಮೇಳನದ ಸಾರ. ಈ ತರ ಸಮ್ಮೇಳನಗಳು ಮತ್ತು ಆಗ್ತಾ ಇರಬೇಕು, ಹೆಚ್ಚೆಚ್ಚು ಆಗ್ತಾ ಇರಬೇಕು. ಆ ಒಂದು ಸಮ್ಮೇಳನದಲ್ಲಿ ಪ್ರಶಸ್ತಿ ಎನ್ನುವುದು ಪ್ರಶಂಸೆ ಅಂತ. ಅಂದ್ರೆ ಅವರನ್ನ ನಾವು ಬೆನ್ನು ತಟ್ಟಿ ಇನ್ನಷ್ಟು ನಿಮ್ಮ ಗೌರವ ಜಾಸ್ತಿ ಆಗಿದೆ, ನಿಮ್ಮ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಎಚ್ಚರಿಸುವಂತ ಒಂದು ಗಂಟೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಾರ್ಡ್ ಅನ್ನೋದು ಸುಮ್ಮನೆ ಒಂದು ಯಾರೋ ಕೊಡ್ತಾರೆ ತಗೊಂಡು ಹೋಗೋದು ಅಂತಲ್ಲ. ಈ ವೇದಿಕೆಯಲ್ಲಿ ನಾವು ಒಂದು ಪ್ರಶಸ್ತಿಯನ್ನ ಪಡಿಬೇಕಾದ್ರೆ ನಾವು 4 ಸತಿ ಯೋಚನೆ ಮಾಡಬೇಕು. ನಮ್ಮನ್ನೆಲ್ಲರೂ ನೋಡ್ತಾ ಇದ್ದಾರೆ, ಇವ್ರಿಗೆ ಇಂಥ ಅವಾರ್ಡ್ ಕೊಟ್ರು, ಇವ್ರು ಏನ್ ಕಲ್ತಿದ್ದಾರೆ, ಇವ್ರಿಗೆ ಏನು ಬರುತ್ತೆ ಅಂತ. ಅದನ್ನ ನಾನು ನಿರೂಪಣೆ ಮಾಡಬೇಕಾದ್ರೆ ಮತ್ತೊಂದು ವೇದಿಕೆಯಲ್ಲಿ ನನ್ನ 4 ಜನ ಹೇಳಲೇಬೇಕಾಗುತ್ತೆ. ಆಗ 4 ಜನ ಪ್ರಶಂಸೆ ಮಾಡಿದ್ರೆ ಮಾತ್ರ ಅದು ಪ್ರಶಸ್ತಿ ಆಗುತ್ತೆ. ಅದರಿಂದ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಮಮೂರ್ತಿ ಅವರು ಆಯೋಜಿಸಿರುವ ಈಗ 4 ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಮಾಡಿಕೊಂಡು 5ನೇಯ ಈ ಒಂದು ಸಮ್ಮೇಳನವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ, ಈಗ ನಮ್ಮೊಂದಿಗಿದ್ದಾರೆ ಸುರೇಶ್ ದೀಕ್ಷಿತ್ ಅವರು ಅನೇಕ ವರ್ಷಗಳಿಂದ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಅಂಥವರಿಗೆ ನಾವು ಜೀವಮಾನ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ನಾವು ನೀಡ್ತಾ ಇರುವಂತದ್ದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಅವರಿಗೆ ಈ ಗೌರವ ಸಲ್ಲಲೇಬೇಕಾಗಿತ್ತು, ಸಲ್ಲಿದೆ ಅಂತ ಹೇಳುವಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆದರೆ ಈಗ ನೀವೆಲ್ಲ ಕಂಪ್ಯೂಟರ್ಗಳು, ಮೊಬೈಲ್ಗಳು, ಪುಸ್ತಕಗಳು ನೋಡಿಕೊಂಡು ನಾವಿವತ್ತು ಕಲಿತಾ ಇದ್ದೀವಿ. ಆದರೆ ನಮ್ಮ ತಾತರ ಮುತ್ತಾತರ ಕಾಲದಿಂದ ಆ ನಕ್ಷತ್ರ ಈ ನಕ್ಷತ್ರ ಅಂತ ತೋರಿಸ್ಕೊಂಡೇ ಆಕಾಶದಲ್ಲೇ ನಮ್ಗೆ ಕಲಿಸಿದ್ದು. 7 ವರ್ಷದಿಂದ ನಾನು ವಿದ್ಯಾಭ್ಯಾಸ ಮಾಡಿದ್ವಿ. ಅದರಲ್ಲಿ ನನಗೆ ಮರ್ತೋಗಿದೆ. ಸೆಂಟ್ರಲ್ನಲ್ಲಿ ನಮ್ಮ ಗಜೇಂದ್ರ ಸರ್ ನನ್ನ ಪ್ರೋತ್ಸಾಹಿಸಿ ಬಂದ ಮೇಲೆ ಈಗ ಸುಮಾರು 20-25 ವರ್ಷಗಳಿಂದ ನಾನು ಇದು ಮಾಡ್ತಾ ಇದ್ದೀನಿ. ಆದರೆ ದೇವರ ಕೃಪೆ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ನಾವು ಎಷ್ಟು ಕಲಿತೋದ್ರು ಕೂಡ ಅದರಿಂದ ಆ ಕಾಲದಲ್ಲಿ ಕಷ್ಟವಾಗಿತ್ತು, ವಿದ್ಯೆ ಕಲಿಯೋದು ಕಷ್ಟ ಆಗಿತ್ತು. ಈಗ ಎಲ್ಲರೂ ಗುರುಗಳಿದ್ದಾರೆ. ಇಷ್ಟು ಗುರುಗಳನ್ನು ನಾವು ಇಟ್ಟುಕೊಂಡು ನಾವು ಈ ವಿದ್ಯೆ ಕಲ್ತಿಲ್ಲ ಅಂದರೆ ಅಮಾಯಕರು ಅಂತ ಹೇಳ್ಬೋದು, ಇಲ್ಲ ನಾವು ಕೆಲಸಕ್ಕೆ ಬರದಾದವರು ಅಂತ ಹೇಳ್ಬೋದು. ಅದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸ್ವಾಮೀಜಿಗಳು, ದೊಡ್ಡ ದೊಡ್ಡ ಗುರುಗಳು ಎಲ್ಲ ಇದ್ದಾರೆ. ಅವರುಗಳನ್ನ ನಾವು ಏನು ಬೇಕಾದ್ರೂ ಕೇಳಿದ್ರೆ ಇವತ್ತು ನಮಗೆ ಉತ್ತರ ಕೊಡೋವಂಥವ್ರು. ಆವತ್ತಿದ್ರೆ ನಾಳೆ ಬನ್ನಿ, ನಾಳಿದ್ದು ಬನ್ನಿ ಅಂತ ಹೇಳ್ತಾ ಇದ್ರು. ಇಲ್ಲ ಗುರುಗಳ ಹತ್ರ ಹೋದ್ರೆ ಬಟ್ಟೆ ಬಗ್ಗೆ ಅಂತ ಹೇಳ್ತಾ ಇದ್ರು, ಪಾತ್ರೆ ತೊಳಿ ಅಂತ ಹೇಳಿದ್ರು, ಆ ಕೆಲಸ ಈ ಕೆಲಸ ಮಾಡಿಸ್ಕೊಂಡು ನಮ್ಮ ವಿದ್ಯೆ ಹೇಳ್ಕೊಡ್ತಾ ಇದ್ರು. ಈಗ ಹಾಗಲ್ಲ. ಗುರುಗಳು ಬಂದ ತಕ್ಷಣ ನಿಮ್ಗೆಲ್ಲರೂ ಕೊಡ್ತಾರೆ. ನಮ್ಮ ರಾಮಮೂರ್ತಿ ಸಾರು, ನಮ್ಮ ಹರಿದಾಸ್ ಅವರು, ನಮ್ಮ ಇವರೆಲ್ಲ ಗುರುಗಳು, ಗಜೇಂದ್ರ ಸರ್ಗಳೆಲ್ಲ ನಮ್ಗೆ ಜೊತೆಗಿದ್ದಾರೆ. ಜೊತೆ ಕೊಡ್ಕೊಂಡು ಇನ್ನೂ ನಿಮ್ಮ ಸ್ನೇಹಿತರಾಗ್ಬೋದು, ನೀವು ಕೂಡ ಇರೋರು ಕೂಡ ಕಲಿಸಿ, ವಿದ್ಯೆಯನ್ನು ಕಲಿಸಿ ನಮ್ಮ ಹಿಂದೂಗಳನ್ನು ಮುಂದೆ ಬರಬೇಕು ಅಂತ ಹೇಳಿ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದೊಡ್ಡವರಿಗೆಲ್ಲರಿಗೂ ಆಶೀರ್ವಾದ, ನಮಸ್ಕಾರ. ಚಿಕ್ಕವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀನಿ. ಆ ದೇವ್ರ ಕೃಪೆ ಇರಲಿ. ಆ ವಿದ್ಯೆ ಅನ್ನೋದು ವಾಕ್ಸಿದ್ಧಿ. ಇದು ಆ ವಾಕ್ಸಿದ್ಧಿನೇ ತಗೋಬೇಕು ಫಸ್ಟು ನಾವು. ಆ ವಾಕ್ಸಿದ್ಧಿ ಇಲ್ಲ ಅಂದರೆ ನಾವು ಎಷ್ಟು ಕಲ್ತೋದ್ರೂ ಪ್ರಯೋಜನ ಇಲ್ಲ. ಗುರುಗಳು ನಮಸ್ಕಾರ, ಮತ್ತು ದೇವರ ನಮಸ್ಕಾರ, ದೇವರ ಧ್ಯಾನಗಳು, ಪುರಾಣಗಳು ಅವೆಲ್ಲ ಓದ್ತಾ ಇದ್ರೆ ನಮ್ಗೆ ಆಲ್ರೆಡಿ ಅಸ್ಟ್ರಾಲಜಿ ಬಂದ್ಬಿಡುತ್ತೆ. ದಯವಿಟ್ಟು ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಅವರೆಲ್ಲ ಆಶೀರ್ವಾದ ಬಿಡಬೇಕು ಅಂತೇಳಿ ನಾವೆಲ್ಲರೂ ವಿನಂತಿಸ್ತಾ ಇದ್ದೇನೆ.